ಮಳೆಗಾಲದಲ್ಲಿ ಹೆಂಗೆ ಅಂತ ಬಟ್ಟೆಗಳನ್ನು ಒಣಗಿಸೋದೇ ಕಷ್ಟ. ಇಲ್ಲಿದ್ರು ನೋಡಿ ಅತ್ತೆ ಮತ್ತೆ ಸೊಸೆ ಸೇರ್ಕೊಂಡು ಏನ್ ಮಾಡ್ತಿದ್ರಮ್ಮ? ಅಮೃತವ ಏನ್ ಮಾಡ್ತಿದಿ ಮತ್ತೆ? 15 kg ಅಂದ್ರೆ ಸಿದ್ಧಾರೂಢರ ಅಂಗಾರ ದೇಶದ ತುಂಬಾ ಬಂಗಾರ ಅನ್ನಂಗಾಗಿದ್ದಾರೆ. ಅಮ್ಮ ಅವರು ಅಷ್ಟೇ ಸಿದ್ಧಾರೂಢರ ತರನೇ ಹಚ್ಕೊಂಡಾರೆ. ನಾನು ಒಬ್ಬನೇ ಹಚ್ಕೊಂಡಿಲ್ಲ ನೋಡಿ, ಹಚ್ಕೊಬೇಕು. ನಾಳೆ ನಾನು ಹಚ್ಕೋತೀನಿ ಗೈಸ್, ಓಕೆನಾ? ಅದಾವ ಬೋಂಡ ಅಜ್ಜಿ ಮಾಡ್ರವು ಅವಾಗ ನಂಗಿದಾವ ಅವು ನೋಡಿ ಇಲ್ಲಿ ನಗೇನು ಮಗಳನ್ನ ಹೊಡೆದಾಟ ಆಗ್ತೈತೆ ಅಜ್ಜಿ ಮತ್ತೆ ಮೊಮ್ಮಗನ ಹತ್ರ, ದೊಡ್ಡ ಮೊಮ್ಮಗನ ಹತ್ರ. ಈ ಕಾಳಾಗ ಯಾವಾಗ ಎಂಡ್ ಆಗ್ತದೆ ನೋಡೋಣ. ಹೈ ಚಂದು ಫ್ಯಾಮಿಲಿ, ಎಲ್ರಿಗೂ ಗುಡ್ ಚಾಯ್ಸ್ ಚಂದ್ ಚಾನಲ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ವಾಗತ. ಇವತ್ತಿನ ಈ ವಿಡಿಯೋವನ್ನ ನಾನು ನಮ್ಮ ಮನೆಯಲ್ಲಿ ನಡ್ಮನೆಯಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀನಿ. ಅಮ್ಮ ಮತ್ತೆ ಅಣ್ಣ ಅವರು ಇಲ್ಲೇ ನಮ್ಮ ಮಾವವರು ಊರಿಗೆ ಹೋಗಿದ್ರು ಬೆಳಗ್ಗೆ. ಇವತ್ತು ಬೆಳಗ್ಗೆ ಹೋಗಿದ್ದಾರೆ, ಅದೆಲ್ಲ ಲಾಗ್ ಮಾಡೋಕ್ಕಾಗಿಲ್ಲ. ಬರ್ತಾರೆ, ಇವಾಗ ಆಲ್ರೆಡಿ ಬರ್ತಿದ್ದೀವಿ ಅಂತ ಹೇಳಿದ್ರು. ಬರ್ತಾರೆ, ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ ಏನು ಅಂತ. ಅಜ್ಜಿಯವ್ರು ಆಲ್ರೆಡಿ ಕಾಪಿ ಗಿಟ್ಟವ್ರೆ. ಇದೆಲ್ಲ ಕಸ ಎಲ್ಲ ಏನು ಹೊಡೆದಿಲ್ಲ ಇನ್ನು, ಕಸ ಗಿಸ ಎಲ್ಲ ಹೊಡಿಬೇಕು. ನೀನು ಹೊಡೆದೇನವ? ಅಜ್ಜಿಯವರು ಕಸ ಹೊಡೆದ್ರಂತ ಇವತ್ತು. ನಾನು ಇವಾಗ ಮಖನ ತೊಳ್ಕೊಂಡು ಪೂಜೆಯನ್ನು ಮಾಡ್ಬೇಕಷ್ಟೇ. ಮಾರ್ನಿಂಗ್ ಪೂಜೆನೂ ಮಾಡಿದ್ದು ಒಂದು ಸ್ವಲ್ಪ ನನಗೆ ಬರಲ್ಲ, ಇಷ್ಟು ದಿನ ನಾನು ಮಾಡಿಲ್ಲ. ಆದ್ರೂ ಕೂಡ ಇವತ್ತು ಹೆಂಗೆ ಬರುತ್ತೋ ಹಂಗೆ ಪೂಜೆಯನ್ನು ಮಾಡಿದ್ದೀನಿ. ನೋಡೋಣ. ಇವಾಗ ಅಪ್ಪಾಜಿಯವರು ಚನ್ನಗಿರಿಗೆ ಹೋಗಿದ್ದಾರೆ ಅನ್ಸುತ್ತಲ್ಲ ನಾವು. ಚನ್ನಗಿರಿಗೆ ಹೋಗಿದ್ದಾರೆ. ಮತ್ತು ಅಣ್ಣ ಮತ್ತು ಅಮ್ಮನೂ ಕೂಡ ಬೈಕ್ನಲ್ಲಿ ಹೋಗಿದ್ದಾರೆ ಇಲ್ಲೇ ಊರಿಗೆ. ಹೋಗಿ ಇವತ್ತು ಬರ್ತೀವಿ ಅಂತ ಹೇಳಿದ್ದಾರೆ. ಆಲ್ರೆಡಿ ಆನ್ ದಿ ವೇ ಅದಾರೆ. ನೋಡಿ ಗೈಸ್, ಮಳೆಗಾಲದಲ್ಲಿ ಹೆಂಗೆ ಅಂತ ಬಟ್ಟೆಗಳನ್ನು ಒಣಗಿಸೋದೇ ಕಷ್ಟ. ಯಪ್ಪ ನೋಡಿ, ಇಲ್ಲೆಲ್ಲ ದಾರಗಳನ್ನು ಕಟ್ಟಿ ನೋಡಿ ಇಲ್ಲಿ ಎಲ್ಲ ಹಾಕಿದ್ದೀವಿ. ಎಲ್ಲ ಮನೆ ತುಂಬ ಇದೆ ನೋಡಿ, ಹೊರ್ಗಡೆನೂ ಇದ್ದಾವೆ. ಇದು ಇವಾಗ ತೊಳೆದಾಕಿರೋದು ಅಜ್ಜಿಯವರು, ಅದಕ್ಕೋಸ್ಕರ ಇದ್ದು ಇರಲಿ ಬಿಡಿ ಅಂತ ಸುಮ್ಮನೆ ಬಿಟ್ಟಿದ್ದೀವಿ. ನೋಡಿ ಇಲ್ಲಿ ಇವಾಗ ಒಂದು ಅರ್ಧ ಗಂಟೆ ಬರಲ್ಲ, ಮತ್ತೊಂದು ಗಂಟೆ ಬರುತ್ತೆ. ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬರಲ್ಲ, ಮತ್ತೆ ಬರುತ್ತೆ. ಬನ್ನಿ ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಅದಾದಮೇಲೆ ಪೂಜೆಯನ್ನು ಮಾಡಿ ಟೀಯನ್ನು ಕುಡಿಯೋಣಂತೆ. ಓಕೆ ಗೈಸ್, ಇವಾಗ ಅಮ್ಮ ಮತ್ತು ಅಣ್ಣ ಅವರು ಬಂದರು. ಬೈಕ್ನಲ್ಲಿ ಸೇಫಾಗೆ ಬಂದವ್ರೆ. ನಾನು ಲಾಗನ್ನು ಎಂಡ್ ಮಾಡಿದ್ನಲ್ಲ ಅಂತಂದರೆ ಆಮೇಲೆ ಮಾಡ್ತೀನಿ ಅಂದಲ್ಲ, ಅವಾಗ ಬಂದರು. ಇಲ್ಲಿದ್ರು ನೋಡಿ ಅತ್ತೆ ಮತ್ತು ಸೊಸೆ ಸೇರ್ಕೊಂಡು ಏನು ಮಾಡ್ತಿದ್ದೀರಮ್ಮ? ಅಮೃತವ ಏನು ಮಾಡ್ತಿದ್ದೀರಿ? ಚಿಕನ್ ಮಟನ್ ಏನು ಮಾಡ್ತಿದ್ದೀವಿ ಮತ್ತೆ? ಅಷ್ಟಕ್ಕೊಂದು ಜೀರಿಗೆ ಹಾಕೋದು ಮಾಡಕ್ ಬರಲ್ಲಪ್ಪ. ನಮ್ಮ ಅವ್ವನೇ ಪಾಡು ಇಲ್ಲ ಐತ್ ನೋಡಿ. ಇವ ಅವ್ವನೇ ಪಾಡಪ್ಪ, ಇವಮ್ಮ ಮಾಡಕ್ ಬರಲ್ಲ, ಇನ್ನೇನು ಬರಲ್ಲ ಇದಕ್ಕೆ. ಇವತ್ತೇನು ಮಾಡ್ತಿದ್ದಾರೆ? ಇದು ಏನೋ ಅವತ್ತು ತೋರಿಸಿದ್ವಲ್ಲ, ನಾನು ಅಜ್ಜಿಯವ್ರು ತೋರಿಸಿದ್ವಲ್ಲ, ಅವರು ಇವತ್ತು ಮಾಡಿರ್ತಕ್ಕಂಥ ಇವತ್ತು ಕೂಡ ಅದನ್ನೇ ಮಾಡ್ತಿದ್ದಾರೆ. ಟೇಸ್ಟ್ ಹೆಂಗಿತ್ತು ಅಂತ ನೀವು ಮಾಡ್ಕೊಂಡು ತಿಂದಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಆಯ್ತಾ. ಇವತ್ತು ಚಿತ್ರಾನ್ನ ಮತ್ತು ಬೋಂಡ ಮಾಡ್ತಿದ್ದಾರೆ. ಅಮ್ಮ ಅವ್ರಿಗೆ ಬರಲ್ಲ, ಆದರೂ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಬೇಕು ಇವತ್ತು ಒಂದಿನ. ಇಲ್ಲದ ನಮ್ಮ ಅವ್ವ ಇದ್ರೆ ಭಾಳ ಟೇಸ್ಟಿಯಾಗಿ ಮಾಡೋದು. ಇಷ್ಟೊತ್ತಿಗೆ ವಾಸನೆ ಅಲ್ಲಿಗೆ ನಡುಮನೆಗೆ ಬರೋದು, ನಿಂದು ಏನೂ ಬರ್ತಿಲ್ಲ. ಏನೋ ಹೇಳೋ, ಅವತ್ತು ಹೆಂಗೆ ಬಂತ ವಾಸನೆ ನೋಡು. ನಾವು ಹೋಗಿಲ್ಲ ಅಂತ ನಮಗೆ ಗೊತ್ತಿಲ್ಲಪ್ಪ ಅಂತ ಐತಿ. ಏನೋ ಅವರೆಲ್ಲ ಕುಡುದು, ನಾವೆಲ್ಲ ಕುಡುದು. ಗಮ್ ಅಂತ ಎತ್ತಪ್ಪ. ಇವತ್ತೇನಿಲ್ಲ ವಾಸನೆ, ಸುಮ್ಮನೆ ಮಾಡೋದಪ್ಪ. ಇವತ್ತೆಷ್ಟು ಒಂದಾ? ಮತ್ತೆ ಇವತ್ತೆಷ್ಟು ಕೊಯ್ದಿ? ಮತ್ತೆ ಸಾಕಾ? ಇವತ್ತು ಅವತ್ತು ಹೇಳಿದ್ನಲ್ಲ ಅಣ್ಣ ಅವ್ರಿಗೆ ತುಂಬಾ ಇಷ್ಟ ಬೋಂಡ ಅಂತ. ಇವತ್ತು ಅಣ್ಣವ್ರು ಬಂದರೆ ಎಷ್ಟು ಬಿಸಿ ಬಿಸಿ ಬಾಯಾಗ ಹಾಕ್ಯಂತಾರ ನೋಡೋಣ. ಎಣ್ಣೆಗೆ ಹಾಕ್ದಾಗ ಇಲ್ಲಿಗೆ ಕರೆ ಕಳಿಸಿ ಬಾಯಾಗ ಹಾಕಂತ ನೋಡೋಣ. ಏನಮ್ಮ ನಿಮ್ಮ ಮಗುಗೆ ಯಾಕಮ್ಮ ಅಷ್ಟೊಂದು ಇಷ್ಟ ಬೋಂಡ? ನೀವು ತಂದು ಕೊಡ್ತಿದ್ರೇನ? ಏನು ಬೋಂಡನ? ಅವತ್ತಿನ
ನಾನು ಈಗೆಲ್ಲ ಅಷ್ಟು ಏನಕ್ಕೆ ಇಷ್ಟಪಡಲ್ಲ. ಏನು ಮಾಡಂಗಿಲ್ಲ ಅವ. ನೀ ತಂದ್ಕೊಡಲ್ಲ, ಅದಕ್ಕೆ ಇಷ್ಟಪಡಲ್ಲ ಅವನು. ಅಲ್ಲಿ ಎಲ್ಲಿ ಮಾಡ್ತಾನೆ, ಇಲ್ಲಾದ್ರೆ ತಿಂತಿದ್ದ. ಇವಾಗ ಇನ್ನು ಸ್ವಲ್ಪ ಬೇಯಬೇಕು. ಇವತ್ತು ಅನ್ಬಾಕ್ಸ್ ಮಾಡೋಣ, ನಮ್ಮ ಅವತ್ತಿಂದ ಮಾಡೋಣ ಅಂತ ನೀವು ಮಾಡೋಕ್ಕೆ ಆಗಿಲ್ಲ. ಇವತ್ತು ಬರುತ್ತೆ ನೋಡಿ ಗೈಸ್, ಅನ್ಬಾಕ್ಸ್ ಮಾಡಿ ಅದಕ್ಕೊಂದು ಸ್ವಲ್ಪ ಕವರ್ ಹಾಕ್ಬೇಕು. ಧೂಳಂದ್ರೆ ಮನೇಲಿ ಜಾಸ್ತಿ, ಅದಕ್ಕೋಸ್ಕರ ಇವತ್ತು ಅನ್ಬಾಕ್ಸ್ ಮಾಡೋಣ. ಅಮ್ಮ ಬಂದರೆ ಅಮ್ಮ, ಇಲ್ಲ ಅಂತಂದ್ರೆ ನಾನು ಅವನ್ನ ಮಾಡಿ ಕೈ ಬಿಡ್ತೀವಿ. ಅಮ್ಮ ಬರಲ್ಲಪ್ಪ, ಫುಲ್ ಬ್ಯುಸಿ ಇವಮ್ಮ. ನಮ್ಮ ಮನೆ ಕೆಲಸ ಅಂತೆ, ಅದಂತೆ ಇದಂತೆ ಮಾಡ್ತಾನೆ ಇರೋದು. ಆ ಗಿಫ್ಟ್ ಅದು ಅನ್ಬಾಕ್ಸ್ ಮಾಡೋಣ ಇವತ್ತು. ಮಾಡಿ ಬರುತ್ತೆ ನೋಡಿ ಗೈಸ್. ಮಾಡಿ ಎಲ್ಲಿಗೆ ಹಾಕ್ತೀವಿ ಅಂತಲೂ ಕೂಡ ನೀವು ಕಮೆಂಟ್ ಹಾಕಿ ಎಲ್ಲಿಗೆ ಹಾಕ್ಬೋದು ಅಂತ. ನಾವು ಆಲ್ರೆಡಿ ಫಿಕ್ಸ್ ಮಾಡಿದ್ದೀವಿ ಈ ಪ್ಲೇಸಿಗೆ ಹಾಕೋಣ ಅಂತ. ನೋಡೋಣ ಯಾವ ಪ್ಲೇಸಿಗೆ ಆಗುತ್ತೋ ಆ ಪ್ಲೇಸಿಗೆ ಹಾಕೋಣ. ಇವತ್ತು ಯಾವ್ಯಾವ ಬೋಂಡ ಮಾಡ್ತಿದ್ಯಾವ? ಸಣ್ಣವು, ಮೆಣಸಿನ್ಕಾಯಿ ಮತ್ತೆ ಬಾಳೆಕಾಯಿ ಬೋಂಡ. ಇವು ಇವಿಷ್ಟು ಒಬ್ನಿಗೆ ನೋಡಿ ಇಲ್ಲಿ ಕಾಲಿಸ್ತವ್ರೆ. ಇವಾಗ ಹೋಗಿ ತಗೊಂಬಂದೆ ಗೈಸ್. ಅವತ್ತು ತಗೊಂಬಂದಿದ್ವಲ್ಲ, ಅರ್ಧ ಕೆಜಿ ತಗೊಂಬಂದಿದ್ವಿ. ಅವತ್ತು ಮಾಡಿ ನೈಟ್ ತಿಂದು ರಾತ್ರಿ ತಿಂದು ನಾವು ಕೆಲ್ಸಕ್ಕೆಲ್ಲ ತಗೊಂಡು ಹೋಗಿದ್ವಿ. ತೋಟದಲ್ಲೆಲ್ಲ ತಿಂದಿದ್ವಿ, ಅಷ್ಟು ತಗೊಂಡು ಮಾಡಿದ್ವಿ. ಅದಕ್ಕೋಸ್ಕರ ಒಂದು ಸ್ವಲ್ಪ ಕಮ್ಮಿ ಆಗಿತ್ತು. ಅದಕ್ಕೋಸ್ಕರ ಇವಾಗ ಇದು ತಗೊಂಬಂದೆ. ಅಜ್ಜಿಯವ್ರು ಸಪ್ರೇಟ್ ಕಾಲಿಸ್ತವ್ರೆ. ಇಂಥವು ಕಾಲ್ಸಿ ಕೈ ಎಷ್ಟು ಇದಾಗಿದಾವೋ ಏನೋ, ಎಷ್ಟು ಸಾವಿರದವ್ ಕಾಲ್ಸಿತ್ತೋ ಏನೋ. ಬರೀ ಅರ್ಧ ಕೆಜಿ 1/4 ಕೆಜಿ ಅವೆಲ್ಲ ಈಡೇ ಅಲ್ಲ ಗೈಸ್ ಅಜ್ಜಿ ಅವರಿಗೆ. ಅವಾಗ ಒಂದು 4-5 ಕೆಜಿ ಮೇಲೆ ಅಲ್ಲವ. ನಾನು ಹೋಗಿ ಅಲ್ಲಿ ಅಂಗಡಿಗೂ ತಂದು ಕೊಡ್ತಿದ್ರು, ಅಷ್ಟೊಂದು ಮಾಡ್ತಿದ್ರು. ಇವಾಗ ಬನ್ನಿ ಬೇಗ ಇದು ಅಣ್ಣವರಿಗೆ ಮಾಡಿಕೊಡ್ಲಿ ಬಿಸಿ ಇವು ಮೆಣಸಿನ್ಕಾಯಿ ಬೋಂಡ. ಅಪ್ಪಾಜಿಯವ್ರಿಗೆ ಇಷ್ಟ, ಇದು ಅಣ್ಣವ್ರಿಗೆ ಇಷ್ಟ, ಇದು ಎಲ್ಲರಿಗೂ ಇಷ್ಟ. 3 ಥರದವ್ ಮಾಡ್ತಿದ್ದಾರೆ ಇವತ್ತು. ಲೋಕಣ್ಣ ಐತಲ್ಲ, ಲೋಕಣ್ಣರ ತಂಗಿಯ ಮಂಗಂಗಟ್ಟಿ ಕೊಡ್ತೇನೆ, ಅವ್ರ ಅಂಗಡಿ ಹಾಕಿದ್ದು. ನಾನು ಒಬ್ಬಳೇ ಹೋಗಿದ್ದೆ. ದೊಡ್ಡ ಜಂಡ ಅಂಗಡಿ ಹಾಕಿದ್ದು. ಅವನು ಲೋಕಣ್ಣರ ಅಣ್ಣ ಚಿರಾನ ನೋಡಿ ಈ ಅಣ್ಣ ಈಗ ಯಾರು ಅವ್ರ ಅಂಗಡಿ ಹಾಕಿದ್ರು ಒಬ್ರು. ಅವರ ತಂಗಿ ಗಂಡ. ಈಗ ಏನ್ ವಿಷಯ ಹೇಳು ಬೇಗ. ಇದೇ ವಿಷಯ. ಬೋಂಡ ಹಾಕಕ್ಕ ದೊಡ್ಡ ಬಾಂಡ್ಲಿ ಕಡ್ಲೆ ಹಿಟ್ಟಿನ ಚೀಲ ದೊಡ್ಡದು, 15 ಕೆಜಿ ಕಡ್ಲೆ ಹಿಟ್ಟಿನ ಚೀಲ, ಒಂದ್ ಚೀಲ ಮೆಣಸಿನ್ಕಾಯಿ, ಇಷ್ಟು ದಪ್ಪ ಬೋಂಡ ಮೆಣಸಿನ್ಕಾಯಿ ಕುಚ್ಚಿ ಹಾಕಿ ಕುಂದಿಸಿ ಅಜ್ಜಿ ಬೋಂಡ ಕಜ್ಜಿ ಅಂದ್ರೆ ಅಷ್ಟು ಹಾಕಿದ 15 ಕೆಜಿ. ಅಪ್ಪ ಇಟ್ಟು ಕಾಲ್ಸ್ಬೇಕಂತ ಅಂದ್ರೆ ಎಷ್ಟು ಎಕ್ಸ್ಪೀರಿಯನ್ಸ್ ಸುಮ್ನೆ ಹಾಕದೆ ಅಜ್ಜಿಯವರು ಅವ್ರು ತೆಗಿಯೋರು. ನಾವಿಲ್ಲಿ ಜುಂಜಪ್ಪನ ಜಾತ್ರೆ ಅಂತ ಆಗುತ್ತೆ, ಅಲ್ಲಿ ಎಷ್ಟೋ ಸಲ ಮಾತಾಡ್ಕೊಂತೀವಿ ಹಾಕನ ಅಂತ. ಆಗದೇ ಇಲ್ಲ. ಇರ್ಲಿ ನೋಡೋಣ ಯಾವಾಗ ಆಗುತ್ತೆ ಅವಾಗ. ಇವಾಗ ಬನ್ನಿ ಚಿತ್ರಾನ್ನದೊಳೆ ಆಗ್ಲಿ, ಇನ್ನೇನು ಚಿತ್ರಾನ್ನದೊಳೆ ಆಗುತ್ತೆ. ಇದು ಬೇಂದ್ರೆ ಆಗೋಯ್ತು. ಅದಾದ್ಮೇಲೆ ರೈಸು ಕೂಡ ಆಗೈತೆ. ಬೋಂಡ ಎಲ್ಲ ರೆಡಿ ಮಾಡ್ತವ್ರೆ. ಆಮೇಲೆ ಅಣ್ಣ, ನಾನು, ಅಮ್ಮ, ಹೋಲ್ ಫ್ಯಾಮಿಲಿ 5 ಜನ ಇರೋದು ಇದೊಂದೇ ದಿನ ಅಂತ ಅನ್ಕೋತೀನಿ. ಮತ್ತೆ ಎಷ್ಟೋ ದಿನಗಳಾದ್ಮೇಲೆ ಸಿಕ್ಕಿದೀವಿ. ಬೋಂಡ ಚಿತ್ರಾನ್ನ ಹೆಂಗೆ ಇರುತ್ತೆ ಟೇಸ್ಟ್ ಅಂತ ಆಮೇಲೆ ನೋಡೋಣ. ಬಿಸಿ ಆದಾಗ ಅಣ್ಣವ್ರನ್ನ ಕರೆದು ಅವರಿಗೆ ತಿನ್ಸೋಣ. ಬನ್ನಿ ಗೈಸ್. ಅಜ್ಜಿ ಅವ್ರಿಗೆ ಆರಾಮಾಗ್ಲಿ ಅಂತ ಹಾಕಿದ್ರಲ್ಲ, ಆರಾಮಾಗಿದ್ದಾರೆ. ಮತ್ತೆ ಎದ್ದು ಬೋಂಡ ಮಾಡ್ತಾವ್ರು ನೋಡಿ ಇವತ್ತು. ಹೇಳವ ಎಲ್ಲರೂ ಆರಾಮಾಗಿ ಅಂತ ಹೇಳಿದ್ರಲ್ಲ, ಅವ್ರಿಗೆ ಏನ್ ಹೇಳ್ತೀಯ? ಧನ್ಯವಾದಗಳು. ಆರಾಮದೀವಿ. ಒಂದ್ ಸ್ವಲ್ಪ ಬಿಡಂಗಿಲ್ಲ, ಬೋಂಡ ಹಾಕದ ಮಾಡ್ಲೇಬೇಕು ಅಂತಪ್ಪ, ಏನ್ ಮಾಡಮ್ಮ. ನೋಡಿ ಗೈಸ್, ಇವ್ರು ಒಂದ್ ಸ್ವಲ್ಪ ಆರಾಮಾಗಿದ್ದಾರೆ ಪೂರ್ತಿ. ಇನ್ನೊಂದ್ 2-3 ದಿನ ಬೇಕು ಆರಾಮಾಗ್ಲಿಕ್ಕೆ. ಅದು ಸ್ವಲ್ಪ ಆರಾಮಾಗಿದ್ದಾರೆ. ಅದಕ್ಕೋಸ್ಕರ ಎದ್ದಳಿಸಿ ಮತ್ತೆ ಬೋಂಡ ಮಾಡಿ ನಡೆಯುವ ಅಂತ ಹಚ್ಚಿದೀವಿ. ಬನ್ನಿ ಇವಾಗ ಅಜ್ಜಿಯವರು ನಿಧಾನಕ್ಕೆ ಆಗ್ಲಿ ಬೋಂಡವನ್ನ ಮಾಡಿ, ಆಮೇಲೆ ಅಣ್ಣವರು ನಾವೆಲ್ಲ ತಿಂದು ಟೇಸ್ಟ್ ನೋಡೋದಂತೆ. ಓಕೆ ಗೈಸ್, ನಾನು ಅಣ್ಣ ನೋಡ್ತಿರುವ ಸಿದ್ಧಾರೂಢರ ಅಂಗಾರ ದೇಶ ತುಂಬ ಬಂಗಾರ ನಂಗಾಗಿದ್ದಾರೆ. ಅಮ್ಮ ಅವರು ಅಷ್ಟೇ ಸಿದ್ಧಾರೂಢರ ಥರನೇ ಹಚ್ಕೊಂಡಾರೆ. ನಾನು ಒಬ್ಬನೇ ಹಚ್ಕೊಂಡಿಲ್ಲ ನೋಡಿ. ಹಚ್ಕೊಬೇಕು, ನಾಳೆ ನಾನು ಹಚ್ಕೋತೀನಿ ಗೈಸ್. ಓಕೆನಾ? ನೋಡಿ ಏನು ತಿಂತಿದ್ದಾರೆ ಬೋಂಡ. ಮತ್ತೆ ಹೆಂಗದಾವ ಬೋಂಡ ಅಜ್ಜಿ ಮಾಡಿರವು? ಅವಾಗ ನಂಗಿದಾವ ಅವು ನೋಡಿ. ಇಲ್ಲಿ ನಗೇನು ಮಗಳನ್ನ ಮತ್ತೆ ಬಿಸಿ ಇದ್ದಾಗ ಅವ್ನು ಬಿಸಿ 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 ಹೋಗಿ ಆರ್ತಿರ್ಬೇಕು, ಹಂಗಂತಾವ್ ತಿನ್ಬೇಕು ಅವನು.
ಈರುಳ್ಳಿ ಹೆಚ್ಚಿ ಕಮ್ಮಿ ಸೊಪ್ಪು ಹಾಕಿ ಸ್ಪೆಷಲ್ ಆಗಿ ಎರಡೇ ತಿನ್ನೋದು ಈಗ ಎರಡೇ ತಿನ್ನೋದು ಆರಿದಾವ್ ಹೊಡೆದ್ಬಿಟ್ಟೆ ಅಂದ್ರೆ ಹಂಗಲ್ಲ. ರೊಚ್ಚಿಗೆದ್ದು ಮತ್ತೆ ಆರಿದಾವಲ್ಲ ಇವ ನೀನ್ ಯಾಕೆ ಇಟ್ಟು ಕೂಡ ತಿಂದಿಲ್ಲ? ಹೊಡೆದಾಟ ಇಟ್ಟಿದ್ದು ಮತ್ತೆ ಅಷ್ಟೊಂದು ಅಜ್ಜಿ ಮತ್ತು ಅಣ್ಣಗೆ ಹೊಡೆದಾಟ ಆಗಿದೆ ಇವತ್ತು. ಎಣ್ಣೆ ಮೇಲೆ ತೆಗ್ದಾಗ್ಲೇ ಹೇಳ್ಬೇಕಿತ್ತು. ಅವರು ಬಿಸಿ ಬಿಸಿ ಅಲ್ಲಿ ಎಣ್ಣೆಯಿಂದ ತೆಗೆದ ತಕ್ಷಣನೇ ಬಾಯಕ್ಕೆ ಹಾಕ್ಬೇಕಾಗಿತ್ತು, ಆದರೆ ಮಿಸ್ ಆಗೈತಿ. ತಿನ್ನಲ್ಲಪ್ಪ ಒಂದೆರಡು ತಿನ್ನಿ ಏನಾಗಲ್ಲ. ಏನು ಮಾಡ್ತೀವಿ, ಇವಾಗ ಮಾಡಿದ್ದಾರೆ ಆಲ್ರೆಡಿ. ನಾವು ಅದೇನು ಲ್ಯಾಪ್ಟಾಪಲ್ಲಿ USB ಅದನ್ನು ಕನೆಕ್ಟ್ ಮಾಡೋದು ನೋಡ್ತಿದ್ವಿ, ಹಂಗಾಗಿ ಇವ್ರ ಅಮ್ಮ ಅವ್ರು ಆಲ್ರೆಡಿ ಕಾಲ್ಸೈತೆ ಏನಮ್ಮ. ಓಕೆ ಗೈಸ್, ಇವಾಗ ನಾವು ಆರಾಮಾಗಿ ಊಟ ಮಾಡಿ ಇನ್ನೇನು ಏನು ಕೆಲಸ ಇದೆ, ಇವಾಗ ಆರಾಮಾಗಿ ಮಲ್ಕೊಳ್ಳೋದೆ. ಅಮ್ಮ ಮತ್ತು ಅಣ್ಣ ಅವರು ಬೈಕ್ನಲ್ಲಿ ಶೀತದಲ್ಲಿ ಹೋಗಿ ಬಂದವ್ರೆ. ಇನ್ನೇನು ಜರ್ಕಿನ್ ಹಾಕೊಂಡವ್ರು ಬಿಚ್ಚಿಲ್ಲ ಅಣ್ಣವರು. ಇನ್ನೇನು ಇವಾಗ ಊಟ ಮಾಡಿ ಮಲ್ಕೊಳ್ಳೋದೆ. ಈ ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ಮತ್ತೆ ಈ ಥರ ಏನು ದೋಣಿ ಎಳಿತ ಕಷ್ಟ ಮಳೆ ಹೆಂಗೋ ಎಲ್ಲೂ ಸಿಗ್ಲಿಲ್ಲ ಮಳೆಗೆ. ನಮ್ ನಿದ್ದೆನೆ ಮಾಡಿಲ್ಲ ಇವತ್ತು ಬೈಕಲ್ಲಿ. ಯಾಕಮ್ಮ ಕೇಳ್ದೆ ನಾನು ಯಾಕಮ್ಮ ನಿದ್ದೆ ಬರ್ತೈತೆ ಅಂತ. ಅದಕ್ಕೆ ನಿಮ್ಮ ಅಪ್ಪಾಜಿ ಹೊಡೆದಂಗ್ ಹೊಡಿತಿಲ್ಲಲ್ಲ ಅದಕ್ಕೆ. ಹಂಗಾರೆ ಅಪ್ಪಾಜಿಗೆ ಹೇಳ್ತೀನಿ ಇರಿ ಗಾಯ್ಸ್. ಅಪ್ಪಾಜಿ ಅವರು ನಿಧಾನ ಹೋಗ್ತಾರೆ, ಅದಕ್ಕೋಸ್ಕರ ಅಮ್ಮ ಅವ್ರು ನಿದ್ದೆ ಮಾಡಿದ್ರು ಅಂತ ಒಂದ್ಸಲಿ. ಯಾಕಮ್ಮ ಜೋರಾಗಿ ಹೊಡಿಯ ನಮ್ಮಪ್ಪ ಅನ್ಬೇಕಾಗಿತ್ತು ನೀನು. ರಾತ್ರಿ ಬೇಗ ಮಲಗಿಲ್ಲ. ಬೇಡ ನೋಡಿ ಗೈಸ್ ಎಷ್ಟು ಪ್ರೀತಿ ಐತೆ. ಒಂದ್ ಸ್ವಲ್ಪ ಬಿಸಿ ಮಾಡ್ಕೊಂಬಂದಾರ ಚಿತ್ರಾನ್ನ ಆಲ್ರೆಡಿ. ಅಬ್ಬಬ್ಬಬ್ಬಬ್ಬಬ್ಬ ನನಗೆ ಬೇಡಪ್ಪ, ನನಗೆ ಸಾಕು. ಇಂಥ ಪ್ರೀತಿ ಇಟ್ಕೊಂಡು ಅಜ್ಜಿಯವರು ಹಬ್ಬಬ್ಬ. ರೇಷ್ಮೆ ಅಂತ ಕೂದಲು ಎಲ್ಲರೂ ಸಿಗ್ತಾವ. ಸ್ಟೈಲ್ ನೋಡಿ ಗೈಸ್, ಸ್ಟೈಲ್. ಏನ್ ಹಚ್ಚುತ್ತಿ ತಲೆಗೆ? ಹುಣಸೆ ಹಣ್ಣು ಎಷ್ಟು ವರ್ಷದ್ದು? ಎಷ್ಟು ವರ್ಷದ್ದಾಗ್ರಿ? ಹಳೆ ಹುಣಸೆ ಹಣ್ಣು. ಅಲ್ಲ ಈ ವರ್ಷದ್ದಾಗ್ರಿ ಹುಣಸೆ ಹಣ್ಣು ಒಂದೇ ವರ್ಷ. ಬೊಂಡ ಕೊಡ್ಲಿಲ್ಲಲ್ಲ ನೀ ಎಂತ ಮಾಡ್ತಾ ಅಲ್ಲ ನೀನೇ ಹೇಳ್ತಾ ಹೊಡೆದಾಟ ಆಗ್ತೈತೆ ಅಜ್ಜಿ ಮತ್ತೆ ಮೊಮ್ಮಗನ ಹತ್ರ, ದೊಡ್ಡ ಮೊಮ್ಮಗನ ಹತ್ರ. ನಾನು ಈ ಕಾಳಾಗ ಯಾವಾಗ ಎಂಡ್ ಆಗ್ತತ್ ನೋಡೋಣ. ನೀನ್ ಇನ್ನೊಂದ್ಸತಿ ಮಾಡ್ಕೊಡ್ಬೇಕವ. ಇವನ್ ಮಾಡಲ್ ಬೋಂಡವ ಇವಾಗ ಮಾಡು ಅಂದ್ರೆ ಮಾಡ್ತೀವಿ ನಾ ಪಟ್ ಅಂತ ನಿಮ್ಮ ಅಮ್ಮಗೋಸ್ಕರ. ಆವ್ ಲೇಟ್ ಆಗ್ತದೆ. ಆದ್ರೂ ಅಜ್ಜಿಯವರು ನೀನ್ ಎಷ್ಟೇ ಸಲ ಏನೇ ಮಾಡು ಒಂದ್ ಸ್ವಲ್ಪ ತಡ ಆದ್ರೂ ಪರವಾಗಿಲ್ಲ, ಮತ್ತೆ ಮಾಡ್ಕೊಡ್ತಾರೆ. ನನಗೆ ಏನ್ ಬೇಕು ಅಂತ ಕೇಳ್ತಿದ್ರು ಕಣಮ್ಮ. ಅವತ್ ನಾವೇ ಮಾಡಿದ್ದು ನಿಮಗೆ ಅಡಿಗೆನ. ಏನ್ ಹೇಳ್ತೀನಿ, ನಾವು ಮಾಡಿದ್ವಲ್ಲ ಚಪಾತಿ. ಹೆಂಗಿತ್ತು ಊಟ? ಸಾಂಬಾರ್ ಮಾಡಿತ್ತ ಇದು ನುಗ್ಗೆಕಾಯಿ ಬೇಳೆ ಅಲ್ಲವಾ? ಆ ಸಾನೆ ಏನು ಅಂತಾರಪ್ಪ, ಸುಸ್ತು. ಇವನು ಕಳಿಸ್ಕೊಡವ ನಾನು ಉಡ್ತೀನಿ ಅಂತ. ನನಗೆ ಸುಸ್ತು ಒಂದು ಸುಸ್ತು. ಆಮೇಲೆ ಕಳಿಸ್ಕೊಟ್ಟು ಪರದೇಶಿ ಕಳಿಸ್ಕೊಟ್ಟ ಮೇಲೆ ಬಿಲ್ಲೆ ಮಾಡಿಕೊಟ್ಟೆ. ಉತ್ತು ಉದ್ದಿ ಮೆಣಸಿಗೆ ಹುರ್ಕಂತು ಹುರ್ಕಂತು. ನಮಗೆ ಮಾಡಿದ್ದ ನೀವು ಮಾಡ್ಕೊಂಡಿದ್ದ? ಏನು ನೋಡುವ ಚಪಾತಿನ ನಿಮಗೆ ಮತ್ತೆ ನೀವು ತಿನ್ಲೇ ಇಲ್ಲ ಅದನ್ನ. ನೀವು ಚಪಾತಿ ತಿನ್ಲೇ ಇಲ್ಲ. ನಾನು ಒಂದೇನೆ ತಿಂದೆ ನಾನು. ಒಂದು ಮತ್ ನೀವು ಮಾಡ್ಕೊಂಡು ತಿನ್ನಕ್ಕೆ ನಮಗೆ ಹೇಳ್ತೀರಿ, ನಮ್ಮ ಹೆಸರು ಹೇಳ್ತೀರಿ. ನೋಡಿ ಗೈಸ್ ಎಷ್ಟು ಅಪ್ಪಪ್ಪ. ನಿಮಗೆ ನಾವು ಮಲ್ಲಿಂದ ಲಾಗ್ ನೋಡಕ್ ಹೇಳಿ ಗೈಸ್, ಹಂಗಾದ್ರೆ ಗೊತ್ತಾಗುತ್ತೆ. ಅವ್ರು ಬರ್ತಾರೆ ಅಂತಾನೆ ಹೇಳಿ ಮಾಡಕ್ಕಾಗಿ ಹಚ್ಚಿರೋದು ಏನವ. ನಾನು ಸೇರ್ಕೊಂಡು ಹೆಂಗ್ ಮಾಡಿದೀವಿ. ಎದ್ದಾಗ ತಿಂದು ನೀರು ಕುಡಿದಿದ್ದ ಅಂಗಡಿಯಾಗಿ. ಬನ್ನಿ ಗೈಸ್, ಇಷ್ಟು ಬೋಂಡ ಅದಾವೆ, ಚಿತ್ರಾನ್ನ ಐತೆ, ಬೇಗ ಬೇಗ ತಿನ್ನೋಣ. ಈಗ ಏನಿಲ್ಲ ಗೊತ್ತಾ, ನೀನು ಹುಷಾರಿಲ್ಲ, ಯಾಕೆ ಬಟ್ಟೆ ಶಾದಾಗ ಅಂದ್ರು. ಅಜ್ಜಿ ಅವರು ನಿನ್ನೆ ಏನಂತ ತಗೊಂಡಿದ್ ಗೊತ್ತಾ? ಇವತ್ತಿದ್ರು ನಾನೇ ತೊಳೆಯೋದು, ನಾಳೆ ಇದ್ರು ನಾನೇ ತೊಳೆಯೋದು. ಔಷಧ ಮುಸೆ ತಳ್ತೀಯ, ಉಣ್ಣಕ್ ಮಾಡ್ತೀಯ, ಓಡಾಕ್ತೀಯ. ಮಳೆನೇ ಇಲ್ಲ, ಬಿಸಿಲು ಬಾಳ ಅಲ್ಲ ಇವತ್ತು. ಬೋಂಡ್ ಹಾಕೋಬೇಡ. ನಮಗೆ ಶಕ್ತಿ ಅಂದ್ರೆ ಶಕ್ತಿ ಬೆಳಗ್ಗಿಂದ. ಅದಕ್ಕೆ ಜರ್ಕಿನ್ ಹಾಕ್ಯಂದಿಯಾ? ಜ್ವರ ಬಂದಿತ್ತು. ಆರದೆ ಮತ್ತೆ ಈಗ ಆಡ್ಕೊಂತಾರೆ. ನಾವಿಲ್ಲಿ ಮಳೆ ಇಟ್ಬಿಟ್ಟು ತಲೆಗೆ ಅಂತ ಹೋಯ್ತಿತ್ತು ಅಂತ ನಾವು ಅಂತೀವಿ. ಅಪ್ಪಾಜಿಯವರು ಎಲ್ಲೋದ್ರು ಅಂತ ನೀವು ಕೇಳ್ಬೋದು. ಅಪ್ಪಾಜಿಯವರು ಫಸ್ಟ್ ಮನೇಲಿ ಊಟ ಆದ ತಕ್ಷಣ ಅವರಿಗೆ ನಾವು ಫಸ್ಟ್ ಪ್ರಸಾದ ಇಟ್ಟು ಆಮೇಲೆ ಮುಂದುವರಿಯಕ್ಕೆ ಹೋಗೋದು. ಅದಕ್ಕೋಸ್ಕರ ಅವರು ಮುಂಚೆನೆ ಊಟ ಮಾಡಿದ್ರು.
ಮಾರ್ನಿಂಗು ಅಂತ ಅಂದರೆ ಮಧ್ಯಾಹ್ನ ಅವರು ಬಿಸಿ ಅನ್ನ ಮಾಡಿದಾರೆ ಅಮ್ಮ ಅವರು. ಆದರೆ ಅವ್ರಿಗೆ ಮಾಡಿದ್ವಿ ಅಂತ ಗೊತ್ತಿಲ್ಲ, ನಾನು ಊಟ ಮಾಡೋದೆ, ಅದಕ್ಕೋಸ್ಕರ ಬೇಗ ಊಟ ಮಾಡಿದ್ರು. ಇವಾಗ ನಾವು 4 ಜನ ಊಟ ಮಾಡ್ತಿದ್ವಿ, ಅಣ್ಣ, ಅಮ್ಮ ಮತ್ತೆ ಅಜ್ಜಿಯವರು. ನಿನ್ನೆ ಹಾಕಿದ್ರಲ್ಲ ಕಾಮೆಂಟ್, ಗೊತ್ತಿಲ್ಲ ನಿನಗೆ, ಬೇಗ ಹುಷಾರಾಗು ಅಂತ. ಶಲವಾಡಿ ಬರಕಂತ ನೀನು ಯಾವಾಗ ಈಗ ಇವತ್ತು ನಡಿ ಪಾದಯಾತ್ರೆ ಈಗ ನಾನ್ ಬರಲ್ಲ ಈಗ ಬೋಟ್ನೋಟೆ ಕರ್ಕೊಂಡೋದ್ರೆ ಬರ್ತೀನಿ. ಪಾದಯಾತ್ರೆ ಅವ್ರು ಯಾರೋ ಮಾಡ್ತಾರ ನಾಳೆ, ಹಂಗೆ ನಾವು ಹೋಗೋಣ ಅದ್ಲಾಗೆ. ಇಲ್ಲಿಂದ ಅಲ್ಲಿ ತನಕ ಹೋಗಕ್ಕೆ ಮತ್ತೆ ಸತ್ತೋಕು. ಅಯ್ಯೋ. ಓಕೆ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀವಿ, ನಾನು ಹೊಡ್ತುಂಬರ್ನೆ ಅತಿ ಕರಿಬೇಕು ತೋರ್ಸನಾ? ಯಾಕೆ ಅವರೊಂದು ರೆಸಿಪಿ ಮಾಡ್ತಾರಂತೆ, ಅವಾಗ ನೋಡಿ ಗೈಸ್. ಇವ್ರು ನಮ್ಮ ತಂಗಿಯವರು, ಅವಾಗೆ ಮಖ ನೋಡಿ ಆ ರೆಸಿಪಿ ಹೆಂಗಿತ್ತು ಅಂತ ನೋಡಿ ಅವಾಗ ನೋಡಂತೆ. ಇವಾಗ ಬೇಡ ಅಂತೆ, ಅದಕ್ಕೋಸ್ಕರ ಮಾತಾಡ್ತಿದ್ದಾರೆ. ಓಕೆ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀವಿ, ಇವಾಗ ಊಟ ಮಾಡಿ ಅವಾಗ ಆರಾಮಾಗಿ ಮಲ್ಕೊಳ್ಳೋದಷ್ಟೇ. ಇದಾದಮೇಲೆ ಒಂದು ಗಿಫ್ಟ್ ಓಪನ್ ಮಾಡ್ತೀವಿ ಅಂತ ಅನಿಸುತ್ತೆ, ಅದನ್ನು ನೆಕ್ಸ್ಟ್ ವ್ಲಾಗ್ನಲ್ಲಿ ಇನ್ನೊಂದು ವ್ಲಾಗ್ನಲ್ಲಿ ನೋಡಿ. ಮತ್ತೇನು ಮುಂದಿನ ವ್ಲಾಗ್ನಲ್ಲಿ ಸಿಗ್ತೀನಿ. ಈ ವ್ಲಾಗು ಎಲ್ಲ ಫ್ಯಾಮಿಲಿಯವರು ಮಾತಾಡಿದ್ದು ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಎಲ್ಲ ಕುಟುಂಬ ಈ ಥರ ಸೇರಿಕೊಂಡು ನಾವು ಮಾತಾಡಿದ್ದಾಗಲಿ, ನಾವು ಕಾಮಿಡಿ ಮಾಡಿದ್ದಾಗಲಿ, ಇದೆಲ್ಲ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಲಾಟ್ಸ್ ಆಫ್ ಲವ್. ಮತ್ತೆ ಮುಂದಿನ ವ್ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಗೈಸ್. ಬಾಯ್ ಹೇಳಮ್ಮ. ಬಾಯ್. ಕಳೆದ ಸಂಘ ನಮ್ಮನೆ ಒಬ್ಬ ಅದಾನೆ ಚಂದ್ರಕ್ಕ. ಓಕೆ ಗೈಸ್, ಅಜ್ಜಿಯವ್ರು ಏನೋ ಮಂತ್ರ ಹೇಳ್ದಂಗೆ ಹೇಳಿದ್ರು, ಅರ್ಥ ಆದರೆ ಅರ್ಥ ಮಾಡ್ಕೊಳ್ರಿ. ಓಕೆ, ಮತ್ತೆ ಮುಂದಿನ ವ್ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಗೈಸ್.